ನಮಗೆಲ್ಲರಿಗೂ ತಿಳಿದಂತೆ ಸಾಹಿತ್ಯದ ಸೃಜನಶೀಲ ವಿಭಾಗವೆನಿಸಿಕೊಳ್ಳುವ ಕತೆ, ಕಾದಂಬರಿ, ಕವನ, ಲಲಿತ ಪ್ರಬಂಧ ಮುಂತಾದವುಗಳು ಎಲ್ಲ ಭಾಷೆಯ ಸಾಹಿತ್ಯ ಭಂಡಾರದಲ್ಲೂ ದೊರಕುವುದು. ಆದರೆ ಒಂದು ಭಾಷೆಯಲ್ಲಿನ ಅಪರೂಪದ ಅಥವಾ ಅಪೂರ್ವ ಸಂಗ್ರಹ ಬೇರೊಂದು ಸಾಹಿತ್ಯ ಭಂಡಾರಕ್ಕೂ ದೊರಕಬೇಕಾದರೆ ಮೂಲ ಭಾಷೆಯಲ್ಲಿ ಅದನ್ನು ಓದಿ ಮತ್ತೊಂದು ಭಾಷೆಗೆ ಹೆಚ್ಚು ವ್ಯತ್ಯಾಸವಿಲ್ಲದೆ ಮೂಲ ಕೃತಿಯ ರೂಪಕ್ಕೆ ಧಕ್ಕೆ ಬಾರದ ಹಾಗೆ ಅನುವಾದ ಮಾಡಬಲ್ಲ ಮಹನೀಯರು ಬೇಕಷ್ಟೆ. ಒಂದು ಹೊಸ ಕೃತಿ ರಚಿಸುವುದಕ್ಕೂ ಒಂದು ಕೃತಿಯನ್ನು ಮತ್ತೊಂದು ಭಾಷೆಗೆ ಅನುವಾದ ಮಾಡುವುದಕ್ಕೂ ವ್ಯತ್ಯಾಸ ಎಂದರೆ, ಇಲ್ಲಿ ಅನುವಾದ ಮಾಡುವವರು ಕೃತಿಯನ್ನು ಮೂಲ ಲೇಖಕರ ದೃಷ್ಟಿಕೋನದಲ್ಲೇ ಅರ್ಥೈಸಿಕೊಳ್ಳಬೇಕಾಗುತ್ತದೆ. ಅಷ್ಟೇ ಅಲ್ಲ, ಇಲ್ಲಿ ತಮ್ಮದೇ ಆದ ಕಲ್ಪನಾ ವಿಲಾಸಕ್ಕಾಗಲಿ ಮನೋವಿಲಾಸಕ್ಕಾಗಲಿ ಅವಕಾಶವೇ ಇರುವುದಿಲ್ಲ. ಇದು ಅಷ್ಟು ಸುಲಭದ ಕಾರ್ಯವಲ್ಲ. ಹಾಗೆ ನೋಡಿದರೆ ಅನುವಾದದ ಅಗತ್ಯ ಎಲ್ಲೆಡೆಯೂ, ಉದಾಹರಣೆಗೆ ಜಾಹೀರಾತು, ವೈಜ್ಞಾನಿಕ ಬರವಣಿಗೆ ಇತ್ಯಾದಿ ದೈನಂದಿನ ಚಟುವಟಿಕೆಗಳಲ್ಲೇ ನೋಡಬಹುದು. ಅನುವಾದ ಸೃಜನಶೀಲವಲ್ಲ ಎಂಬ ಮಿಥ್ಯ ಕಲ್ಪನೆಯೂ ಪ್ರಚಲಿತವಿದೆ. ಆದರೆ ವ್ಯಾಪಾರ, ಕಲೆ, ಸಾಹಿತ್ಯ ಎಲ್ಲೆಡೆಯೂ ಅನುವಾದಕ್ಕೊಂದು ವಿಶಿಷ್ಟ ಸ್ಥಾನವಿದೆ. ಸಾಹಿತ್ಯದ ಎಲ್ಲ ಪ್ರಕಾರವೂ ಸೃಜನಶೀಲವೇ. ಹೇಗೆ ಒಬ್ಬ ಲೇಖಕ ತನ್ನ ಹೊಸ ಕೃತಿ ರಚನೆಗೆ ಪೂರಕವಾದ ಭಾವನಾತ್ಮಕ, ಕಾಲ್ಪನಿಕ, ವೈಜ್ಞಾನಿಕ ಪರಿಮಿತಿಗಳನ್ನು ಸೃಷ್ಟಿಸಿಕೊಳ್ಳುತ್ತಾನೋ, ಹಾಗೆ ಅನುವಾದ ಮಾಡುವಾಗಲೂ ಅದೇ ರೀತಿಯ ಪರಿಮಿತಿಗಳನ್ನು ಭಾಷೆಗೆ ತಕ್ಕಂತೆ ಸೃಷ್ಟಿಸಿಕೊಳ್ಳುವುದು ಅತ್ಯಗತ್ಯ. ಹೀಗೆ ಅನುವಾದ ಮಾಡುವಾಗ ಲೇಖಕರಿಗೆ ಅದರದೇ ಆದ ಇತಿಮಿತಿಗಳು, ತೊಡಕುಗಳಾಗದೆ ಮೂಲ ಕೃತಿಯಲ್ಲಿನ ಸಂದೇಶ ಓದುಗನೊಬ್ಬನ ಮನ ಮುಟ್ಟಿಸಬೇಕಾದರೆ ಅದು ಸ್ವಂತ ಕೃತಿ ರಚನೆಗಿಂತಲೂ ಅತಿ ಕ್ಲಿಷ್ಟದ ಕೆಲಸವೆಂದರೆ ತಪ್ಪಾಗದು. ಸಾಹಿತ್ಯ ಕೃತಿಗಳ ಅನುವಾದ ಮಾಡಬೇಕಾದರೆ ಮೂಲ ಲೇಖಕರ ಆಶಯ, ಅವರ ಬರಹದ ಶೈಲಿ, ಪ್ರಭಾವಗಳನ್ನು ಅನುವಾದದಲ್ಲಿ ಯಥಾವತ್ತಾಗಿ ತರಬೇಕಾದರೆ ಮೂಲ ಸೊಬಗನ್ನು ಕುಂದಿಸದೆ ಲಕ್ಷ್ಯ ಭಾಷೆಯ ಓದುಗನನ್ನು ತಲುಪಿಸಲು ಅನುವಾದಕರನಿಗೆ ಇರಬೇಕಾದ ಎರಡೂ ಭಾಷೆಯಲ್ಲಿನ ಪದಪರಿಚಯ, ಅವುಗಳನ್ನು ಸಂದರ್ಭಕ್ಕೆ ಸರಿಯಾಗಿ ಉಪಯೋಗಿಸಲು ಬೇಕಾಗುವ ಭಾಷಾ ಮೇಲಿನ ಹಿಡಿತ, ಗ್ರಹಿಕೆ ಶಕ್ತಿ, ಎಲ್ಲಕ್ಕಿಂತ ಮುಖ್ಯವಾಗಿ ಅದಕ್ಕಾಗಿ ಶ್ರಮಿಸುವ ಮನ, ಇವೆಲ್ಲವೂ ಅನಿವಾರ್ಯ. ಜ್ಞಾನದಾಹ ಹೊಂದಿರುವ ಅನುವಾದಿತ ಕೃತಿಗಳನ್ನು ತೆರೆದ ಮನದಿಂದ ಸ್ವೀಕರಿಸಿ ಪ್ರೋತ್ಸಾಹಿಸುವ ಓದುಗ ವೃಂದಕ್ಕೇನೂ ಇಂದು ಯಾವ ಭಾಷೆಯಲ್ಲಿಯೂ ಕಮ್ಮಿ ಇಲ್ಲ. ಇದು ಅನುವಾದಕರರಿಗೆ ಸಿಗಬಹುದಾದ ಸೌಭಾಗ್ಯವೇ ಸರಿ. ಆದರೆ ಒಳ್ಳೆ ಅನುವಾದಕಾರರ ಅಗತ್ಯ, ಬೇಡಿಕೆ ಮಾತ್ರ ಇನ್ನೂ ಹೆಚ್ಚುತ್ತಲೇ ಇದೆ. ಬಹುಶಃ ವಿಧ ವಿಧ ಭಾಷೆಗಳನ್ನಾಡುವ ಜನರು ಪರಸ್ಪರ ಒಡನಾಟವಾಡುವಾಗ ಭಾಷೆಯ ಕಲಿಕೆಯ ಜೊತೆಗೆ ಅನುವಾದ ಕೆಲಸಗಳು ಬಹುಶಃ ಬೆಳೆಯಬಹುದು. ಇರಲಿ, ನಿಜ ಹೇಳುವುದಾದರೆ ಎರಡೂ ಭಾಷೆಯಲ್ಲಿನ ಪದಗಳ, ಶಬ್ದಗಳ, ಅರ್ಥಗಳ, ಧ್ವನಿಗಳ ಮಹಾ ಸಮುದ್ರದಲ್ಲಿ ಈಜಾಡಬೇಕಾದ, ಮೈಯೆಲ್ಲ ಕಣ್ಣಾಗಿಸಿ ಪರಿಶ್ರಮದ ಕೆಲಸವನ್ನೆಸಗುವ ಎದೆಗಾರಿಕೆ ಒಬ್ಬ ಅನುವಾದಕಾರನ ಘನತೆ, ಗೌರವವನ್ನು ಸಾಹಿತ್ಯ ವಲಯದಲ್ಲಾಗಲಿ ಓದುಗರ ವಲಯದಲ್ಲಾಗಲಿ ಹೆಚ್ಚಿಸುವುದೇ ವಿನಃ ಇದು ಸೃಜನಶೀಲತೆ ಇಲ್ಲದ ಕಾರ್ಯವೆಂದು ಮಾತ್ರ ಹೇಳಲು ಸಾಧ್ಯ. ಇನ್ನೂ ಹೇಳುವುದಾದರೆ ನಮ್ಮ ಪುರಾಣ, ಮಹಾಭಾರತ, ರಾಮಾಯಣ ಇತ್ಯಾದಿ ಗ್ರಂಥಗಳು, ಕೃತಿಗಳು ಇಂದು ನಮಗೆಲ್ಲರಿಗೂ ಅಧಿಕೃತವಾಗಿ ನಮ್ಮ ಸ್ಥಳೀಯ ಭಾಷೆಯಲ್ಲೇ ದೊರಕಬೇಕಾದರೆ ಅದಕ್ಕೆ ಕಾರಣ ಅನುವಾದಕರ ಕೃಪೆಯೇ ಅಲ್ಲವೇ? ಅನುವಾದಕರನ್ನು ಶ್ಲಾಘಿಸುವ ಸಲುವಾಗಿಯೇ ಈ ಮಾಸದ ಕನ್ನಡ ಪುಸ್ತಕ ಪರಿಚಯದಲ್ಲಿನ ವಿಶೇಷ ಸರಣಿ ಕಾದಂಬರಿ ಮಾಲಿಕೆಯಲ್ಲಿ ನಿಮಗಾಗಿ ಒಂದು ಪೌರಾಣಿಕ ಹಿನ್ನೆಲೆಯಲ್ಲಿ ಆಂಗ್ಲ ಭಾಷೆಯಲ್ಲಿ ರಚಿತವಾದ ಅಮಿಶ್ ತ್ರಿಪಾಠಿ ಅವರ ಮೂಲಕೃತಿ ಪ್ರಸಿದ್ಧವಾದ ಶಿವ ಟ್ರಯಾಲಜಿಯನ್ನು ಶಿವಸರಣಿಯಾಗಿ ನಮ್ಮ ಕನ್ನಡ ಭಾಷೆಗೆ ನೀಡಿದ ಉಮೇಶ್ ಮೂರ್ತಿಯವರ ಅನುವಾದಿತ ಕಾದಂಬರಿ ಸರಣಿ ಶಿವಸರಣಿಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಕೇಳೋಣ. ಧನ್ಯವಾದಗಳು.